ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ. Though all are from different classes, the bond we share in the school has created beautiful memories of friendship togetherness. Music has beautiful way of expressing feeling that words sometimes cannot. Today, the juniors would like to convey their love, respect and gratitude to their dear seniors through a melodious song. ನಿಮಗೆ ಶುಭಾಶಯ ಶುಭಾಶಯ ಚಂದದ ಕನಸ ಹೂ ಮಳೆಗರಿಗೆ ಶುಭಾಶಯ ಶುಭಾಶಯ ಅಭಿಮಾನದ ಹೂ ಮಳೆಯಲ್ಲಿ ಪ್ರತಿ ಅಭಿಮಾನಿಯ ನೆನಪಿರಲಿ ಬದುಕು ನಗಲಿ ಪ್ರತಿ ಸ್ನೇಹದಲೆಯಲೆಯಲಿ ಬಣ್ಣದ ಲೋಕದ ಹೂಗಳೇ ನಿಮಗೆ ಶುಭಾಶಯ ಶುಭಾಶಯ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿ ಆಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಹಾದಿ ಪಾಠಶಾಲಾ 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 पाठशाला यादों के पुराने एल्बम में छुपा के रखे हैं हमने वो दिन गुल्लक में बड़ी जवानी सी बचा के रखे हैं हमने वो दिन ना किसी मंजिल की फिक्र थी जिंदगी जीने की अमरती दोस्ती और दोस्तों से उधार के दिन थे वो दिन भी क्या दिन थे वो दिन भी क्या दिन थे ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಓ ಮೈ ಫ್ರೆಂಡ್ ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ಓ ಮೈ ಫ್ರೆಂಡ್ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ನಮ್ಮ ಶಾಲೆಯ ಕನಸುಗಳೇ ಬೆಳಕಾಗಿರಿ ಗರಿಗೆ ದರಿದ ಹಕ್ಕಿಗಳೇ ಹಾಯಾಗಿರಿ ತುಂಟಾತನವ ನೀವು ಮರೆತಂತೆ ಬದುಕು ಕಟ್ಟಿರಿ ನಿಮ್ಮ ಕನಸಂತೆ ನೆನಪುಗಳೆಲ್ಲವೂ ನಿಮ್ಮ ಜೊತೆಯಂತೆ ಸಾಗುತ್ತಲಿರಲಿ ಸುಂದರತೆಯಂತೆ ನಮ್ಮ ಆಶಯವು ಇಂದು ನಮ್ಮ ಆಶಯವು ಇಂದು ನಮ್ಮ ಶಾಲೆಯ ಕನಸುಗಳೇ ಬೆಳಕಾಗಿರಿ ಗರಿಗೆ ದರಿದ ಹಕ್ಕಿಗಳೇ ಹಾಯಾಗಿರಿ ಗರಿಗೆ ದರಿದ ಹಕ್ಕಿಗಳೇ ಹಾಯಾಗಿರಿ. Now we request all the steering committee members to come down from the stage and adorn the seats in front of the stage. We also request Madam Pushpalata BK Meant to deliver the keynote address and enlighten us with your inspiring words. I kindly request you to address the gathering. Srimati Parimala Murthy, who is the Director and Association of Host, your inspiring words. I kindly request you to address the gathering. महाविद्ये महावाणी श्रुतिस्मृतिप्रदायिनी सरस्वती महादेवी जिह्वाग्रे मम तिष्ठतु
ಭಾರತ ಮಾತ್ರೇ ವಿದ್ಮಹೆ ಸಮುದ್ರತನಯಾಯೈ ಧೀಮಹಿ ತನ್ನೋ ಭಾರತ ಮಾತಾ ಪ್ರಚೋದಯಾತ್. ವೇದಿಕೆ ಮೇಲಿರುವಂತಹ ಆದರಣೀಯ ಅಧ್ಯಕ್ಷರು ಹಾಗೂ ಸತೀಶ್ ಸರ್, ಇನ್ನೆಲ್ಲ ಸಂಸ್ಥೆಯ ಮುಖ್ಯಸ್ಥರಿಗೆ ನಮಸ್ಕರಿಸುತ್ತಾ, ಹಾಗೆ ಆಗಮಿಸಿರುವ ಎಲ್ಲ ಪೋಷಕರು ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಎದ್ದಿದ್ದೀವಿ ಅಲ್ವಾ? ಹಾಂ, ಸರಿ. ಇವತ್ತು 10ನೇ ತರಗತಿಯವರಿಗೆ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ, ಹೌದಾ? ಒಂದು ಶಾಲೆ ಮುಗಿತಾ ಇದೆ ಅಂತಲೂ ಅನ್ನಿಸ್ಬೋದು, ಅಪ್ಪ ಶಾಲೆ ಮುಗೀತು ಸದ್ಯ ಅಂತಲೂ ಅನ್ನಿಸ್ಬಹುದು. ಇನ್ನೊಂದು ಕಡೆ ಪೇರೆಂಟ್ಸ್ ಜೊತೆಗೂ ಬಂದು ಕೂತಿದ್ದೀವಿ, ಹಾಗಾಗಿ ಎರಡೂ ಥರದ ಪ್ರೆಷರ್ ಇರುತ್ತೆ. ನಾವು ಹಲವಾರು ಕಡೆ ಈ ರೀತಿಯಾದಂತಹ ಸೆಷನ್ಸ್ಗೆ ಹೋದಾಗ ಅಥವಾ ಕ್ಲಾಸ್ ರೂಮ್ನಲ್ಲಿ ಇದ್ದಾಗ ಸಾಮಾನ್ಯವಾಗಿ 8, 9, 10ನೇ ತರಗತಿ ವಿದ್ಯಾರ್ಥಿಗಳನ್ನು ಕೇಳ್ತೀವಿ, ಹೌ ಆರ್ ಯು ಫೀಲಿಂಗ್ ಅಂದಾಗ ಒಬ್ಬ ವಿದ್ಯಾರ್ಥಿ ನನಗೆ ಹೇಳಿದರು ಬೆಂಗಳೂರಿನಲ್ಲಿ, ಮ್ಯಾಮ್ ವಿ ಆರ್ ಫೀಲಿಂಗ್ ಲೈಕ್ ಅ ಪ್ರೆಷರ್ ಕುಕ್ಕರ್ ಅಂತ. ಹೌದಾ? ಯಾಕಂದರೆ ಯು ಹ್ಯಾವ್ ಪ್ರೆಷರ್ ಫ್ರಮ್ ದ ಪೇರೆಂಟ್ಸ್ ಆ್ಯಂಡ್ ದ ಟೀಚರ್ಸ್. ಹೌದಾ? ಒಪ್ಕೊಳ್ಬಹುದು, ಜೋರಾಗಿ ಹೇಳಕ್ಕೆ ಸಾಧ್ಯ ಇಲ್ಲ, ಪಾಪ ಅಕ್ಕಪಕ್ಕ ಪೇರೆಂಟ್ಸು ಕೂತಿದ್ದಾರೆ, ಸುತ್ತಲೂ ಟೀಚರ್ಸು ಇದ್ದಾರೆ. ಹಾಗಾಗಿ ಬರೀ ನಾನು ನೀವೇ ಇದ್ದಾಗ ಬಹುಶಃ ನಿಮ್ಮ ಕಡೆಯಿಂದ ಒಂದು ಆನೆಸ್ಟ್ ಆನ್ಸರ್, ಪ್ರಾಮಾಣಿಕ ಉತ್ತರ ಸಿಗ್ತಿತ್ತು ಅಂತ ಹೇಳ್ತಾ, ಒಂದು ಸಣ್ಣ ಆಟ ಆಡೋಣ. ಆಟ ಯಾರಿಗಿಷ್ಟ ಇಲ್ಲ? ಕೈ ಎತ್ತಿ. ಎಲ್ಲರಿಗೂ ಇಷ್ಟ ಅಲ್ವಾ? ಹಾಗಾಗಿ ನನಗೂ ಇಷ್ಟ. ಸಣ್ಣ ಆಟ ಆಡೋಣ. ಇದರಲ್ಲಿ ಪೇರೆಂಟ್ಸ್ ಗೆಲ್ತಾರಾ ಸ್ಟೂಡೆಂಟ್ಸ್ ಗೆಲ್ತಾರಾ ಅಂತ ಚೆಕ್ ಮಾಡೋಣವಾ? ಮೊದಲ ಆಟ ಕೇವಲ ಸ್ಟೂಡೆಂಟ್ಸ್ಗೆ. 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಇದ್ದಾರೆ ಆ ಕಡೆ ಈ ಕಡೆ, ಸೊ ಈವನ್ ಆಲ್ ಆಫ್ ಅಸ್ ಕ್ಯಾನ್ ಪಾರ್ಟಿಸಿಪೇಟ್. ಒಂದು ಕ್ವೆಶನ್ ಇದೆ, ನನಗೆ ಉತ್ತರ ಕೊಡಬೇಕು ನೀವು. ಸ್ಟೂಡೆಂಟ್ಸ್ಗೆ ತುಂಬ ಇಷ್ಟ ಆಗದೇ ಇರೋ ಅಂತಹ ವರ್ಡು, ಆದರೆ ಯು ಕಾಂಟ್ ಗೆಟ್ ರಿಡ್ ಆಫ್ ಇಟ್, ಅದರಿಂದ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾವ ವರ್ಡ್ ಅದು? ಕರೆಕ್ಟಾಗಿ ಹೇಳಿದ್ರಿ, ಜೋರ ಚಪ್ಪಾಳೆ. 4 letter ವರ್ಡ್, ಎಕ್ಸಾಮ್. ಈಗ ಒಂದು ಆಟ ಆಡೋಣ. ಈ ಆಟ 2 ಹಂತದಲ್ಲಿದೆ, ಇಟ್ಸ್ ಇನ್ 2 phases. ದೇರ್ ಇಸ್ ಅ ಟೆಸ್ಟ್ ಗೇಮ್ ಆ್ಯಂಡ್ ದೇರ್ ಇಸ್ ಅನ್ ಎಕ್ಸಾಮ್ ಗೇಮ್. ಯಾವ್ದು ಬೇಕು ನಿಮಗೆ? ಕೇಳಿಸ್ತಲ್ಲ? ಎಕೋ ಆಗ್ತಿದ್ಯಾ? ಓಕೆ, ದೇರ್ ಇಸ್ ಅ ಟೆಸ್ಟ್ ಗೇಮ್ ಆ್ಯಂಡ್ ದೇರ್ ಇಸ್ ಅನ್ ಎಕ್ಸಾಮ್ ಗೇಮ್. ಯಾವ ಗೇಮ್ ಬೇಕು ನಿಮಗೆ? ಉತ್ತರ ಬರಬೇಕು, ಇಲ್ಲಾಂದರೆ ಮುಂದೆ ಹೋಗೋದು ಹೇಗೆ? ಟೆಸ್ಟ್ ಗೇಮ್ ಬೇಕಾ? ಓಕೆ, 9th ಅವ್ರು ಮಾತ್ರ ಟೆಸ್ಟ್ ಗೇಮ್ ಬೇಕು ಅಂದರು, 10th ಅವ್ರಿಗೆ ಯಾವುದು ಬೇಡ ಅಂದ್ಬಿಟ್ರು, ಸುಮ್ಮನಿದ್ದಾರೆ ನೋಡಿ. ಆಯಿತು, ಈಗ ಅವ್ರ ಮಾತೇ ತಗೊಳ್ಳೋಣ, ಮತ್ತು ನಾನು ಮುಂದಿನ ವರ್ಷ ಬಂದಾಗ ಅವ್ರು ಸಿಗಬೇಕಲ್ಲ ನನಗೆ. ಟೆಸ್ಟ್ ಗೇಮ್ ಮಾಡೋಣ. ತುಂಬ ಸಿಂಪಲ್. ನಾವೆಲ್ಲರೂ ನರ್ಸರಿ ಪಾಸ್ ಮಾಡಿದ್ದೀವಾ? ಯಾರೆಲ್ಲ ಪಾಸ್ ಮಾಡಿದ್ದೀವಿ? ಕೈ ಎತ್ತಿ. ಎಲ್ಲರೂ ಪಾಸ್ ಮಾಡಿದ್ದೀವಿ. ಸೊ ವೆರಿ ಸಿಂಪಲ್. 1, 2, 3, 4, 5 5 ನಂಬರ್ಸ್ ನಮಗೆಲ್ಲರಿಗೂ ಬರುತ್ತೆ. ಆಲ್ ಯು ನೀಡ್ ಟು ಡೂ ಈಸ್ ಕ್ಲ್ಯಾಪ್ ಫಾರ್ 5. ಟ್ರೈ ಮಾಡೋಣ. ಎಲ್ಲರೂ ಕೈ ಇಟ್ಕೊಳ್ಳಿ, ನನ್ನೇ ನೋಡ್ತಾ ಇರಬೇಕು. ಒಟ್ಟಿಗೆ ಮಾಡೋಣ. ದೊಡ್ಡವರು ಮಕ್ಕಳೇ ಆಡ್ತಾರೆ. ನೆಕ್ಸ್ಟ್ ಆಟ ದೊಡ್ಡವ್ರ ಕೈಲೂ ಆಡಿಸೋಣ. ಅವಾಗ ಯಾರಿಗೆ? ಸ್ವಲ್ಪ ಎಕ್ಕೋ ಆಯ್ತಲ್ಲ. ಇನ್ನೊಂದು ಸರಿ 5. ವೆರಿ ನೈಸ್. ಇನ್ನೊಂದು ಸರಿ 5. ಇದಿಷ್ಟುವರೆಗೂ ಟ್ರಯಲ್ ಆಯಿತು. ಇವಾಗ ರಿಯಲ್ ಗೇಮ್ಗೆ ಹೋಗೋಣ. ರೀಲ್ ಗೇಮ್ ಬೇಡ, ಎಲ್ಲ ತುಂಬ ರಿಯಲಿಸ್ಟಿಕ್ ಇದ್ದರೆ ಅಷ್ಟೇ ನಮಗೆ ಹೆಚ್ಚು ರೆಸ್ಪೆಕ್ಟ್ ಮತ್ತು ಗೌರವ ಸಿಗೋವಂಥದ್ದು. ಸೊ ರಿಯಲ್ ಗೇಮ್ಗೆ ಹೋಗೋಣ. 5ಕ್ಕೆ ಚಪ್ಪಾಳೆ ಹೊಡಿಬೇಕು. ಸೊ ಫಸ್ಟ್ ಯಾವ ಆಟ ಆಡ್ತೀವಿ ನಾವು? ಟೆಸ್ಟ್ ಗೇಮ್. ಟೆಸ್ಟಲ್ಲಿ ಪಾಸ್ ಆದರೆ ಎಲ್ಲಿ ಹೋಗ್ತೀವಿ? ಎಕ್ಸಾಮ್ ಗೇಮ್ಗೆ ಹೋಗ್ತೀವಿ. ಶುರು ಮಾಡೋಣ. ಬಹುಶಃ ನಾನು ಕಾಣಿಸ್ತೀನಿ ಅಂತ ಅಂದ್ಕೊಂಡೆ ಆಟ ಆಡಿಸ್ತಿದ್ದೀನಿ. ಈ ಪೋಡಿಯಂ ಸ್ವಲ್ಪ ಎತ್ತರ ನನಗೆ. ಆಟ ಶುರು ಮಾಡೋಣ. 5ಗೆ ಎಲ್ಲರೂ ಕ್ಲ್ಯಾಪ್ ಮಾಡಬೇಕು. 1, 2, 3, 4, 5. ವೆರಿ ನೈಸ್. ಟೆಸ್ಟ್ ಗೇಮಲ್ಲಿ ಎಲ್ಲರೂ ಪಾಸ್. ಜೋರಾಗಿ ಹೇಳಬೇಕು. 1 voices ವರ್ಸಸ್ hundreds of voices ಅಲ್ವಾ? ನಿಮಗೆ ಮೈಕೇ ಬೇಡ. ಟೆಸ್ಟ್ ಗೇಮಲ್ಲಿ ಎಲ್ಲರೂ ಪಾಸ್. ಇವಾಗ ಯಾವ ಗೇಮ್ಗೆ ಹೋಗ್ತೀವಿ? ಎಕ್ಸಾಮ್ ಗೇಮ್. ನಿಮ್ಗೊಂದು ಖುಷಿ ಸುದ್ದಿ ಹೇಳ. ಐ ಹ್ಯಾವ್ ಅ ಗ್ರೇಟ್ ಗುಡ್ ವಂಡರ್ಫುಲ್ ನ್ಯೂಸ್ ಟು ಶೇರ್ ವಿತ್ ಯು ಆಲ್. ಏನಂದರೆ ಎಕ್ಸಾಮ್ ಗೇಮ್ಗೂ ಸೇಮ್ ಕ್ವೆಶನ್ ಪೇಪರ್. ವಾ, ಖುಷಿ ಆಗ್ಬಿಡುತ್ತಲ್ಲ. ಈಗ ಏನಾದರೂ ನಿಮಗೆ ಪ್ರಿಪ್ರೇಟ್ರಿ ಆಗಿ 10th ಅವರಿಗೆ ಅದೇ ಕ್ವೆಶನ್ ಪೇಪರ್ ಫೈನಲ್ ಎಕ್ಸಾಮಿಗೆ ಬಂದುಬಿಟ್ರೆ ಖುಷಿ ಆಗುತ್ತೋ ಆಗಲ್ವೋ? ಆಗತ್ತೆ. ಸೊ ಈಗ ಎಕ್ಸಾಮ್ ಗೇಮ್ಗೂ ಸೇಮ್ ಕ್ವೆಶನ್ ಪೇಪರ್ ಅಂದರೆ ಏನರ್ಥ? ಯಾವ ನಂಬರ್ಗೆ ಕ್ಲ್ಯಾಪ್ ಮಾಡಬೇಕು? ಯಾವ ನಂಬರ್ಗೆ? 5. ಶುರು ಮಾಡೋಣ. ಓಕೆ, ನನ್ನೇ ನೋಡ್ತಾ ಇರಬೇಕು. ಆ್ಯಂಡ್ ದ ಗೇಮ್ ಸ್ಟಾರ್ಟ್ಸ್. 1, 2, 3, 4, 6.
ಏನಾಯ್ತು? ಒಂದು ನನಗೆ ಖುಷಿ ಆಯಿತು, ಏನಂದರೆ ಫಸ್ಟ್ ಟೈಮ್ ನಾನು ನಿಮ್ಮ ಶಾಲೆಗೆ ಬಂದರೂ ನಿಮಗೆಲ್ಲ ಎಷ್ಟು ನಂಬಿಕೆ ಇದೆ ನನ್ನ ಮೇಲೆ ಅಂತ ಅಲ್ವಾ. 4 ಆದಮೇಲೆ 5 ಹೇಳ್ತೀನಿ ಅಂತ ಹೇಳಿ. ಸೊ ಐ ವಾಸ್ ಜಸ್ಟ್ ಟೆಸ್ಟಿಂಗ್ ಯುವರ್ ಅಟೆನ್ಷನ್. ಈಗ ದೊಡ್ಡವ್ರನ್ನ ಸೇರಿಸ್ಕೊಂಡು ಒಂದು ಆಟ ಆಡೋಣ. ಏನಂದರೆ ಸಾಮಾನ್ಯವಾಗಿ ನಮಗೆಲ್ಲ ಮನೆಯಲ್ಲಿ ಪೇರೆಂಟ್ಸು ಹೇಳ್ತಾ ಇರ್ತಾರೆ ಏನಂತ, ಏನಾದರೂ ನೀವು ಒಂಚೂರು ಇದನ್ನು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನು ಹೇಳ್ತಿರ್ತಾರೆ? ಓದು ಅಲ್ವಾ, ಇದ್ರಲ್ಲಿ ಓದಬೇಡ, ಪುಸ್ತಕ ಹಿಡ್ಕೊಂಡು ಓದು, ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಹೀಗೆಲ್ಲ ಬೈತಾ ಇರ್ತಾರೆ. ಯಾಕೆ ಓದ್ಬೇಕು ನಾವೆಲ್ಲ? ಪ್ರಶ್ನೆ, ನೀವೇ ಉತ್ತರ ಕೊಡಬೇಕು. ನನಗಂತೂ ಗೊತ್ತಿಲ್ಲಪ್ಪ, ಅದಕ್ಕೆ ನಾನಿವಾಗ ಓದೋದೇ ಇಲ್ಲ. ವೈ ಶುಡ್ ವಿ ಸ್ಟಡಿ? ಯಾಕೆ ಓದಬೇಕು? ಪೇರೆಂಟ್ಸ್ ಹೇಳಿದ್ದಾರೆ, ಸ್ಕೂಲಲ್ಲಿ ಟೀಚರ್ಸ್ ಹೇಳಿದ್ದಾರೆ, ಹೌದಾ? ಓಕೆ, ಎಷ್ಟೊಂದು ಆನ್ಸರ್ಸ್ ಬರುತ್ತೆ. ಒಂದು ಸಿಂಪಲ್ ಆನ್ಸರ್ ಹೇಳಿ ನೋಡೋಣ, 1 ವರ್ಡ್ ಆನ್ಸರ್. ಯಾಕೆ ಓದಬೇಕು ನಿಮ್ಮ ಪ್ರಕಾರ? ಎವ್ರಿ ಆನ್ಸರ್ ಈಸ್ ರೈಟ್. ಯಾವ್ದು ಹೇಳ್ತೀರಿ? ವೈ ಡು ವಿ ಹ್ಯಾವ್ ಟು ಸ್ಟಡಿ? ನಾನೇ ಕೇಳ್ತೀನಿ, ಎಸ್ ಅಂತೀರಾ? ಹೋಗ್ಲಿ, ಚಾಯ್ಸ್. ನಾವೆಲ್ಲರೂ ಬುದ್ಧಿವಂತರಾಗಬೇಕು, ಹೌದಾ? ಅದಕ್ಕೆ ಓದ್ತೀವ? ಹಾಗಿದ್ರೆ ನಮ್ಗಿಂತ ಮುಂಚೆ ನಮ್ಮ ಪೇರೆಂಟ್ಸ್ ಓದಿದ್ದಾರೆ, ಹಾಗಾದರೆ ಅವರು ಬುದ್ಧಿವಂತರ ಅಲ್ವಾ? ಪ್ರಶ್ನೆ, ಟೆಸ್ಟ್ ಮಾಡಿಬಿಡೋಣ. ಒಂದು ಸಿಂಪಲ್ ಆಟ, ಎಲ್ಲರೂ ಆಡೋಣ. ಪೇರೆಂಟ್ಸ್ ಬುದ್ಧಿವಂತರ, ಸ್ಟೂಡೆಂಟ್ಸ್ ಬುದ್ಧಿವಂತರ ಅಂತ ಚೆಕ್ ಮಾಡೋಣ. ಎಲ್ಲರೂ ಒಟ್ಟಿಗೆ ಬಲಗೈ ಮೇಲೆತ್ತಿ, ಮತ್ತೆ ಇಳಿಸಿ. ಸ್ವಲ್ಪ ಶೆಕೆ ಇದೆ ಅಂದರೂ ಚೆನ್ನಾಗಿ ಬೇಗ ಬೇಗ ಚುರುಕಾಗಿ ಆಟ ಆಡೋಣ. ಲೆಟ್ ಅಸ್ ಬಿ ಕ್ವಿಕ್. ಇನ್ನೊಂದು ಸರಿ ಒಟ್ಟಿಗೆ ಬಲಗೈ ಮೇಲೆತ್ತಿ. ಹಾಂ, ಮತ್ತೆ ಇಳಿಸಿ. ನನ್ನೇ ನೋಡ್ತಿರ್ಬೇಕು, ಬೇಗ ಬೇಗ ಮಾಡಬೇಕು. ಒಟ್ಟಿಗೆ ಬಲಗೈ ಮೇಲೆತ್ತಿ, ಮತ್ತೆ ಇಳಿಸಿ. ಇನ್ನೊಂದು ಸರಿ ಬೇಗ ಮಾಡಬೇಕು, ಬಲಗೈ ಮೇಲೆತ್ತಿ, ಮತ್ತೆ ಇಳಿಸಿ. ಈಗೇನೋ ಸೇರಿಸ್ಕೊಂಡು ಹೇಳ್ತೀನಿ, ಅದನ್ನು ಹೇಳಬೇಕು ಒಟ್ಟಿಗೆ. ಬಲಗೈ ಮೇಲೆತ್ತಿ, ಮತ್ತೆ ಇಳಿಸಿ. ಬುದ್ಧಿವಂತರಲ್ಲ ಕೈ ಎತ್ತಿ. ಡೌಟಾ? ನಿಧಾನಕ್ಕೆ ಎತ್ತಾ ಇದ್ದೀರಿ, ಮತ್ತೆ ಇಳಿಸಿ. ನನ್ನೇ ನೋಡಬೇಕು, ಬೇಗ ಬೇಗ ಮಾಡಬೇಕು. ಬುದ್ಧಿವಂತರಲ್ಲ ಕೈ ಎತ್ತಿ, ದಡ್ರೆಲ್ಲ ಕೈ ಇಳಿಸಿ. ಏನಾಯ್ತು? ಹಾ, ಒಂದು ಸಂತೋಷ ಸುದ್ದಿ ಏನು ಗೊತ್ತಾ? ನೀವು ಪೇರೆಂಟ್ಸು ಸಮ ಸಮ ಇದ್ದೀವಿ. ಇನ್ಮೇಲೆ ಅವರೇ ಬುದ್ಧಿವಂತರು ಅಂದಾಗ ನೀವು ಬೇಕಾದ್ರೆ ಈ ಗೇಮ್ದು ವಿಡಿಯೋ ತೋರಿಸ್ಬಿಡ್ಬೋದು. ಓಕೆ, ಬುದ್ಧಿವಂತರೆಲ್ಲ ಕೈ ಎತ್ತಿ, ದಡ್ರೆಲ್ಲ ಕೈ ಇಳಿಸಿ ಅಂದರೆ ಕೈ ಇಳಿಸಬಾರ್ದು, ಕರೆಕ್ಟಾ? ಸರಿ, ಇನ್ನೊಂದು ಚಾನ್ಸ್ ಕೊಟ್ಬಿಡ್ತೀನಿ, ರೆಡಿ ಇಟ್ಕೊಳ್ಳಿ. ಕೈ ಏನು ಹೇಳ್ತೀನಿ ಕೇಳಿಸ್ಕೊಂಡು ತಕ್ಷಣ ಕೈ ಮೇಲೆ ಮಾಡಬೇಕು. ದಡ್ರೆಲ್ಲ ಕೈ ಎತ್ತಿ. ಹಾ, ಈಗ ಚುರುಕಾಗ್ಬಿಟ್ವಿ ನಾವು. ದಿಸ್ ಇಸ್ ವಾಟ್ ಈಸ್ ವಿವೇಕಾನಂದ ಸ್ಕೂಲ್ ಈಸ್ ಟೀಚಿಂಗ್ ಅಸ್. ಹೆಸರಲ್ಲೇ ಇದೆ ವಿವೇಕ. ವಿವೇಕ ಅಂದರೆ ವಿಸ್ಡಮ್. ಯಾವುದು ಸರಿ, ಯಾವುದು ತಪ್ಪು, ನಮಗೊಂದು ಒಳಗಿನ ಇಂಟೆಲೆಕ್ಚುವಲ್ ಮನಸ್ಸಿರುತ್ತೆ, ಅದು ನಮಗೆ ತಿಳಿಸುತ್ತೆ. ಹಾಗೆ ಈ ಸ್ವಾಮೀಜಿ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ವಿವೇಕ ಆನಂದ. ಎಲ್ರಿಗೂ ಜೀವನದಲ್ಲಿ ತೃಪ್ತಿ, ಸಂತೋಷ, ಕಂಟೆಂಟ್ಮೆಂಟ್, ಆನಂದ ಬೇಕಾ ಬೇಡವಾ? ಬೇಕು. ಸೊ ವಿವೇಕ ಆನಂದ, ವಿವೇಕಾನಂದರಲ್ಲಿ ಎರಡೂ ಇತ್ತು. ಈ ಕಡೆ ವಿಸ್ಡಮ್ಮು ಇತ್ತು, ಮತ್ತು ಸದಾ ಆನಂದವಾಗಿ ಇರೋದು ಹೇಗೆ ಅಂತ ಅವರಿಗೆ ಗೊತ್ತಿತ್ತು. ಆದರೆ ಸದ್ಯಕ್ಕೆ ನಮ್ಮ 10ನೇ ತರಗತಿ 9th ಅವ್ರಿಗೆ ಎಕ್ಸಾಮ್ಸ್ ಆಗೋಯ್ತಾ? ಇನ್ನೂ ಆಗಿಲ್ಲ. ಸೊ ನಿಮಗೂ ಎಕ್ಸಾಮ್ ಇದೆ. ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್ಗೆ ಯಾವತ್ತಿಂದ ಎಕ್ಸಾಮ್ಸ್ ಇದೆ ಹೇಳಿ? 17, ಕರೆಕ್ಟಾ? 17th. ಇವತ್ತು ಡೇಟು 4th, 18ರಿಂದ ಸ್ಟಾರ್ಟ. ಓಕೆ, ಇವತ್ತು 4th ಬಿಟ್ಬಿಡೋಣ. ನಾಳೆಯಿಂದ ಲೆಕ್ಕ ಹಾಕಿ 18 ಬಿಟ್ಬಿಡಿ. ಎಷ್ಟು ದಿನ ಉಳೀತು ಕೌಂಟ್ ಮಾಡಿ. ಹಾಂ, ಯು ಕ್ಯಾನ್ ಯೂಸ್. ಜೋರಾಗಿ ಹೇಳು. 17, 13 ಡೇಸ್, ಕರೆಕ್ಟ್. ಓಕೆ, 13 ಡೇಸಲ್ಲೂ ಸಹ ಒಂದು ಡೇ ಡಿಸ್ಕೌಂಟ್ ಕೊಟ್ಬಿಡೋಣ ಅಲ್ವಾ? ನನಗೂ ನಿಮಗೂ ಮೋದಿ ಅವ್ರಿಗೂ ವಿವೇಕಾನಂದರಿಗೂ ಸೇಮ್ ಇದ್ದಿದ್ದು ಎಷ್ಟು? 24 hours. ಚೇಂಜ್ ಇದೆಯಾ ಅದರಲ್ಲಿ? ಇಲ್ಲ. ಸೊ ಈಗ 12 ಡೇಸ್ ನಮಗೆ ಮಿಕ್ಕಿದೆ ಅಂತ ತಗೊಳ್ಳೋಣ. 12 ಡೇಸ್ ಮಿಕ್ಕಿದಾಗ ದಿನದಲ್ಲಿ 24 hours ಆರ್ ಸೇಮ್. ಟು ಮೆನಿ ಆಲ್ 24 hours? ನೋ. ಟೆಲ್ ಮೆನಿ? ನೋ. ಹಾಗಿದ್ದಾಗ 8 ಗಂಟೆ ಬಿಟ್ಬಿಡೋಣ ನಿದ್ದೆ ರಿಲ್ಯಾಕ್ಸೇಷನ್ಗೆ. ಇನ್ನೊಂದು 8 ಗಂಟೆ ಸ್ವಲ್ಪ ಫ್ರೆಶ್ ಆಗಬೇಕು, ಒಂಚೂರು ಫೋನ್ ನೋಡಬೇಕು,
ಗಾಬರಿ ಆಗ್ಬೇಕಾ? ಅದರಲ್ಲೂ ಇನ್ನೂ ಕಡಿಮೆ ಮಾಡ್ಕೊಳ್ಳಿ. ಸಪೋಸ್ 6 ಅವರ್ಸ್ ಅಷ್ಟೇ ಓದ್ತೀವಿ ನಾವು ಅಂದ್ಕೊಂಡ್ರು. 12 ಇಂಟು 6 ಎಷ್ಟಾಯಿತು? ಎಷ್ಟಾಯಿತು? 72. ಸೊ ಯು ಓನ್ಲಿ ಹ್ಯಾವ್ 72 ಅವರ್ಸ್. ಅದರಲ್ಲಿ ಇವಾಗ ನೀವು ಪ್ಲ್ಯಾನ್ ಮಾಡಬೇಕು. ಫಸ್ಟ್ ಚಾಪ್ಟ್ರಿಂದ ಓದೋಕ್ಕಾಗುತ್ತೆ ಇನ್ಮೇಲೆ? ಆಗಲ್ಲ. ಸೊ ಯು ಹ್ಯಾವ್ ಟು ಓನ್ಲಿ ವರ್ಕ್ ಆನ್ ದಿ ಹೈಲೈಟ್ಸ್, ದ ಕೀ ಪಾಯಿಂಟ್ಸ್ ಆಫ್ ಆಲ್ ಚಾಪ್ಟರ್ಸ್. ಹೌದಾ? ಸೊ ಪ್ಲ್ಯಾನ್ ಲೈಕ್ ದಿಸ್. ನಿಮ್ಗೆ ಅಷ್ಟೇ ಕಡಿಮೆ ಸಮಯ ಇರೋದು. ಸೊ ಅದರಲ್ಲಿ ನಾನು ಎಷ್ಟು ಇಫೆಕ್ಟಿವ್ ಆಗಿ ಓದ್ತೀನಿ. ಅದಕ್ಕೆ ನಮ್ಮಲ್ಲಿ ಎರಡಿದೆ: ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ವಿತ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಇದು ಮೂರೂ ಕೆಲಸ ಸ್ಟೂಡೆಂಟ್ಸ್ ಆಗಿ ನಾವು 8th ಇರ್ಬೋದು 9th ಇರ್ಬೋದು, ಇಷ್ಟೇ ಸಮಯ ಇದ್ದಾಗ ಆ ಸಮಯವನ್ನು ಇಫೆಕ್ಟಿವ್ ಆಗಿ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಅದನ್ನೇ ಸ್ವಾಮಿ ವಿವೇಕಾನಂದರು ಮಾಡ್ತಾ ಇದ್ದಿದ್ದು. ಅವರು ಏನೇ ಕೆಲಸ ಮಾಡಿದ್ರು 100% ಮಾಡ್ತಿದ್ರು. ಪೂರ್ತಿ ಮುಳುಗಬೇಕು. ಇಲ್ಲಿ ಎಷ್ಟು ಜನಕ್ಕೆ ಸ್ವಿಮ್ಮಿಂಗ್ ಬರುತ್ತೆ? ಈಜೋದು? ಕೈ ಎತ್ಬೋದಾ? ಎಲ್ಲ ಬರೀ ದೊಡ್ಡವರೇ ಕೈ ಎತ್ತಿ, ಜೋರಾಗಿ ಎತ್ತಿ ಕೈ, ಅವಾಗ ನಂಗೆ ಅಟ್ಲೀಸ್ಟ್ ಕಾಣುತ್ತೆ. ವೆರಿ ನೈಸ್. ಸ್ವಿಮ್ಮಿಂಗಲ್ಲಿ ಸ್ವಲ್ಪ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಇಲ್ಲ ಪೂರ್ತಿ ಮುಳುಗಬೇಕು, ಇಲ್ಲ ಚೆನ್ನಾಗಿ ಸ್ವಿಮ್ ಮಾಡಿಕೊಂಡು ಆ ಕಡೆ ಹೋಗಬೇಕು. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋರು, ನಾವು ಏನೇ ಕೆಲಸ ಮಾಡಿದ್ರು ಪೂರ್ತಿ 100% ಸಮಯ ಕೊಟ್ಟು ಕೆಲಸ ಮಾಡಬೇಕಂತೆ. ಈ 100% ಸಮಯ ಕೊಟ್ಟು ಹೆಂಗೆ ಕೆಲಸ ಮಾಡೋದು ಅಂತ ನಾವು ಯೋಚನೆ ಮಾಡಿದಾಗ ಒಂದಷ್ಟು ಇವಾಗ ನೋಡಿ, ಎಲ್ಲ ನಾವು ತಂತ್ರಜ್ಞಾನದ ಜೊತೆಗೆ ಇದ್ದೀವಿ. ನಿಮ್ಮ ಜನ್ರೇಷನ್ನಿಗೆ, ಸೊ ನನ್ನ ಮಗನೂ ಈಗ ನಿಮ್ಗಿಂತ ಒಂದು 4 ವರ್ಷ ದೊಡ್ಡ, ಹಾಂ, ನನ್ನ ಮಗನೂ ನಿಮ್ಗಿಂತ 4 ವರ್ಷ ದೊಡ್ಡವನು, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ನಿಮ್ಗೆಲ್ಲರಿಗೂ 99ಇಂದ ಹುಟ್ಟಿದವ್ರು ಎಲ್ಲರಿಗೂ 25ವರೆಗೂ ಜೆನ್ ಝಿ ಅಂತ ಕರೀತಾರೆ, ಜನ್ರೇಷನ್ ಝಿ. ಯಾಕಂದರೆ ನೀವು ತಂತ್ರಜ್ಞಾನದ ಜೊತೆಗೆ ಹುಟ್ಟಿದವರು ಅಂತ ಹೇಳಿ. ಓನ್ಲಿ ಈ ಜನ್ರೇಷನ್ ಏನೇ ಕೇಳಿದ್ರು ನಮ್ಮ ಬೆರಳಿನ ಕೊನೆಯಲ್ಲಿ ಇರುತ್ತೆ. ಆದರೆ ಹೊರಗಿನ ಪ್ರಕೃತಿ ಸಹಜ ಜೀವನ ಶೈಲಿಯ ಸವಾಲುಗಳೇನಿದೆ ಅಲ್ವಾ, ಅದು ಖಂಡಿತ ಅಷ್ಟು ಸುಲಭ ಅಲ್ಲ. ಯಾವುದೇ ಚಾಟ್ ಜಿ ಪಿ ಟಿಗೆ ಕೇಳಿದ್ರು, ಯಾವುದೇ ಎ ಐ ನೀವು ಉಪಯೋಗಿಸ್ಕೊಂಡ್ರು ಅಷ್ಟು ಸುಲಭವಾಗಿ ನಮಗೆ ಪಾಯಿಂಟ್ ಸಿಕ್ಕಲ್ಲ. ಆದರೂ ಈ ಜನ್ರೇಷನ್ನಿಗೆ ನಾವು ಏನೇನು ಹೇಳಬಹುದು ಅಂತ ನಾನು ಯೋಚನೆ ಮಾಡಿದಾಗ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಾವು ಮೊದಲೆಲ್ಲ ನಮಗೆ ದೊಡ್ಡವರು ಏನೇನು ಹೇಳ್ತಿದ್ರು ಅದೇ ಪಾಯಿಂಟ್ಸೇ ಚಾಟ್ ಜಿ ಪಿ ಟಿನೂ ಕೊಡ್ತು. ಏನು ಹೇಳ್ತು ಗೊತ್ತಾ? ಆತ್ಮವಿಶ್ವಾಸವಿರಲಿ, ಕಾನ್ಫಿಡೆನ್ಸ್ ಇರಬೇಕಾ ಬೇಡವಾ ನಮಗೆ ಸ್ಟೂಡೆಂಟ್ಸ್ ಆಗಿ, ಅಲ್ವಾ? ಯಾರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು? ನಮ್ಮ ಮೇಲೆ. ಪ್ಲೀಸ್ ಡೋಂಟ್ ಕಂಪೇರ್. ನನ್ನ ಫ್ರೆಂಡಿಗೆ ಇಷ್ಟು ಮಾರ್ಕ್ಸು, ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ, ಯಾರಿಗೂ ಕಂಪೇರ್ ಮಾಡಕ್ಕೆ ಹೋಗಬೇಡಿ. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಹಾಗೆ ಈಗ ತಾನೇ ನಿಮಗೆಲ್ಲ ಹೆದರ್ಸಿದ್ದೀನಿ. ಇನ್ನು ಎಷ್ಟು ಅವರ್ಸ್ ಇದೆ ನಮಗೆ ಓದೋಕ್ಕೆ? 12 ಇಂಟು 6 ಎಷ್ಟಾಯಿತು? 72. ಓನ್ಲಿ 72 ಅವರ್ಸ್ ಟು ರೀಡ್ ಆಲ್ ದ 6 ಸಬ್ಜೆಕ್ಟ್ಸ್. ಹಾಗಿರುವಾಗ ಇಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ನಾವು ಮಾಡ್ಕೋಬೇಕು. ಇದ್ರ ಮಧ್ಯ ತುಂಬ ಪ್ರೆಷರ್ ಬರುತ್ತೆ ನಮಗೆ, ಕೆಲವೊಮ್ಮೆ ಶಾಲೆಯಿಂದನೂ ಬರುತ್ತೆ. ಒಂದು ಥರ ಒಳ್ಳೆಯದು, ಆವಾಗ ನಾವು ಚೆನ್ನಾಗಿ ಓದ್ತೀವಿ. ಈಗ ತಾನೇ ನನಗೆ ಸತೀಶ್ ಸರ್ ಹೇಳ್ತಾ ಇದ್ರು, ಕಳೆದ ಒಂದು 7-8 ವರ್ಷಗಳಿಂದ 600ಕ್ಕೂ ಹೆಚ್ಚು ತೆಗೆದುಕೊಂಡಿರುವ ವಿದ್ಯಾರ್ಥಿಗಳು 50ರಿಂದ 60ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಈ ಶಾಲೆಯಿಂದ ಇದ್ದಾರೆ ಅಂತ. ಸೊ ಕಳೆದ ವರ್ಷ 624 ತಗೊಂಡಿರೋರು 2-3 ಜನ, 625 ಅದಕ್ಕೆ ಹಿಂದಿನ ವರ್ಷ. ಹಂಗಿದ್ರೆ ನಿಮ್ಮ ಮೇಲೆ ಬಹಳ ಪ್ರೆಷರ್ ಅಲ್ವಾ? ನೀವು 626 ತಗೊಂಡ್ರೂ ಖುಷಿ ಆಗುತ್ತೆ, ಹೌದಾ? ಟೀಚರ್ಸ್ಗೆ 626 ಔಟ್ ಆಫ್ 625 ಅಂದರೆ ಅಷ್ಟು ಕಾಂಪಿಟೇಷನ್ ಇದೆ. ಯಾಕೆ ಇದೆ ಅಂದರೆ ನಿಮಗೆಲ್ಲ ಅಷ್ಟು ಸಾಮರ್ಥ್ಯ ಇದೆ. ಯು ಆರ್ ವೆರಿ ಕೇಪಬಲ್. ನಿಮಗೆ ಸಾಮರ್ಥ್ಯ ಇದೆ ಅಂತ ಹೇಳಿನೇ ನಿಮಗೆ ಇಷ್ಟು ಸವಾಲು, ಇಷ್ಟು ಚಾಲೆಂಜಸ್ ಮತ್ತು ತಂತ್ರಜ್ಞಾನದ ಜೊತೆಗೆ ಕೊಡ್ತಿರೋ ಅಂಥದ್ದು. ಇದ್ರ ಮಧ್ಯ ತುಂಬ ಸವಾಲಾಗುವಂಥದ್ದು ನಮ್ಮ ಮನಸ್ಸಿನ ಮೇಲೆ ಒತ್ತಡ, ಪ್ರೆಷರ್ ಬೀಳುತ್ತೆ. ಸೊ ಪ್ಲೀಸ್ ಕೀಪ್ ಯುವರ್ ಮೈಂಡ್ ವೆರಿ ಕಾಮ್. ಮನಸ್ಸನ್ನು ಸ್ವಲ್ಪ ಸಮಾಧಾನವಾಗಿ ಇಟ್ಟುಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರ್ಬೋದು. ಆ ಪ್ರಶ್ನೆ ಹಾಗೆ ಇಟ್ಕೊಳ್ಳಿ. ಬಹುಶಃ ನಿಮಗೆ ಈ ಶಾಲೆಯಿಂದ ಹಲವಾರು ಜನಕ್ಕೆ ಯೋಗಾಭ್ಯಾಸ, ಒಂದು ಸ್ವಲ್ಪ ಪ್ರಾಣಾಯಾಮ, ಪ್ರತಿನಿತ್ಯ ಒಂದಾದರೂ ನೀವು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ಸ್ಕಿಪ್ಪಿಂಗ್ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಜಾಗಿಂಗ್ ಇರ್ಬೋದು. ಅದರ ಜೊತೆಗೆ ನಮ್ಮ ಹಳೆಯ ಕಾಲದ ಆಟಗಳು ಒಂದು 10 ನಿಮಿಷ ಆದರೂ ಆಡಬೇಕು ನೀವು. ಚೆಸ್ ಇರ್ಬೋದು, ಅಳಗುಳಿ ಮನೆ ಇರ್ಬೋದು, ಅಥವಾ ಒಂದು ಕಲ್ಲಿನ ಆಟ ಇರ್ಬೋದು, ಯಾವುದೂ ಆಗಲಿ. ದಟ್ ವಿಲ್ ರಿಲ್ಯಾಕ್ಸ್ ಯುವರ್ ಮೈಂಡ್. ಪ್ಲೀಸ್ ಡೂ ದಟ್. ಇನ್ನು
ಟೈಮು ನಾನು ಆಗಲೇ ಹೇಳಿದ ಹಾಗೆ ಇವತ್ತು ಒಂದಿನ ರಿಲ್ಯಾಕ್ಸ್ ಆಗಿಬಿಡಿ, ಯಾಕಂದರೆ ಸೆಂಡ್ ಆಫ್ ಪಾರ್ಟಿ ಬಂದಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಳ್ಳಿ. ಆದರೆ ನಾಳೆಯಿಂದ ಪರೀಕ್ಷೆ ಮುಗಿಯೋವರೆಗೂ ಪ್ಲೀಸ್ ಡೋಂಟ್ ಕಾಂಪ್ರಮೈಸ್. ಟೈಮ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ಈಗ ನಾನು ಚೆನ್ನಾಗಿ ಓದಿದ್ದೀನಿ, ನಾಳೆ ಎಕ್ಸಾಮ್ಗೆ ಹೋಗಬೇಕು. ಎಕ್ಸಾಮ್ಗೆ ಹೋಗೋ ಹಿಂದಿನ ದಿನ ಹೋಗಿ ಚೆನ್ನಾಗಿ ಪಾನಿಪುರಿ ಐಸ್ ಕ್ರೀಮ್ ತಿಂದ್ಬಿಟ್ಟೆ, ಏನಾಗುತ್ತೆ ಮಾರನೇ ದಿನ? ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರ್ಬೋದು, ಆರೋಗ್ಯ ಕೆಡ್ಬೋದು, ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಕಷ್ಟ ಆಗಲ್ವಾ? ಓದಿರ್ತೀರ, ಆದರೂ ನಮ್ಮ ದೈಹಿಕದ ಒಂದು ಸವಾಲು, ದ ಚಾಲೆಂಜ್ ವಿ ಗೋ ಥ್ರೂ ವಿತ್ ಹೆಲ್ತ್ ವಿಲ್ ಆಲ್ಸೋ ಮೇಕ್ ಅಸ್ ನಾಟ್ ಡೂ ಗುಡ್ ಇನ್ ದಿ ಎಕ್ಸಾಮ್. ಹಂಗಿರುವಾಗ ಒಂದು ಸ್ವಲ್ಪ ದಿನಕ್ಕೆ ಅದನ್ನೆಲ್ಲ ಸ್ಟಾಕ್ ಇಟ್ಕೊಳ್ಳಿ. ರಜಾ ಬರುತ್ತಲ್ಲ, ರಜಾ ಬಂದ ಮೇಲೆ ಖಂಡಿತ ನೀವು ಯಾವ ಸಿನಿಮಾಗಾದರೂ ಹೋಗ್ಬೋದು, ಅಮ್ಮ ದುಡ್ಡು ಕೊಟ್ಟು ಕಳಿಸ್ತಾರೆ ಅಲ್ವಾ? ಯಾವ ಐಸ್ ಕ್ರೀಮ್ ತಿನ್ನಕ್ಕೆ ಪಬ್ಬಾಸ್ ಬೇಕಾದರೂ ಹೋಗ್ಬೋದು ನೀವು. ಹಂಗಿರುವಾಗ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಹೋಗಿ. ಹಾಗೆ ಇನ್ನೆರಡು ಹೇಳ್ಬಿಡ್ತೀನಿ, ಯಾಕಂದರೆ ಇದು ಬಹಳ ಮುಖ್ಯ. ನಾವು ಮಾಡ್ತಿದ್ವಿ, ಅಯ್ಯೋ ನಮ್ಮ ಟೀಚರ್ಸ್ ಎಷ್ಟು ಹೇಳ್ತಾರಪ್ಪ ಅಂತ. ಪ್ರತಿ ಜನ್ರೇಷನ್ಲೂ ಈ ಸವಾಲು ಇದ್ದೇ ಇರುತ್ತೆ. ತಂದೆ ತಾಯಿ ಏನು ಹೇಳಿದ್ರು ಆರ್ಗ್ಯೂ ಮಾಡಕ್ಕೆ ಹೋಗ್ಬೇಡಿ, ಕೇಳ್ಬಿಡಿ. ಯಾಕಂದರೆ ಅದರಿಂದ ವಾಪಸ್ ನಿಮಗೆ ಎಫೆಕ್ಟ್ ಆಗುತ್ತೆ. ಟೀಚರ್ಸು ಹೇಳ್ತಾರೆ, ಇಬ್ಬರಿಗೂ. ನಮಗೂ ಅಷ್ಟೇ, ಯಾರಾದರೂ ರೆಸ್ಪೆಕ್ಟ್, ಗೌರವ ಕೊಟ್ಟರೆ ಖುಷಿ ಆಗುತ್ತೋ ಆಗಲ್ವೋ? ಆಗುತ್ತಲ್ವಾ? ಸೊ ವಿ ಹ್ಯಾವ್ ಟು ಲರ್ನ್ ಟು ಗಿವ್ ರೆಸ್ಪೆಕ್ಟ್, ಓನ್ಲಿ ದೆನ್ ವಿ ವಿಲ್ ಬಿ ರೆಸ್ಪೆಕ್ಟೆಡ್. ಇದು ನನ್ನ ಸ್ವಂತ ಅನುಭವ. ಬರೀ ನಮ್ಮ ದೇಶದಲ್ಲಲ್ಲ, ನಾನು ಬೇರೆ ದೇಶದಲ್ಲೂ ಒಂದು 7-8 ವರ್ಷ ಇದ್ದೆ. ಅಲ್ಲಿನ ಸ್ಕೂಲ್ ವಿದ್ಯಾರ್ಥಿಗಳಿಗೂ, ಅಮೆರಿಕಲ್ಲಿರ್ಬೋದು, ಬೇರೆ ದೇಶದಲ್ಲಿ ಐ ಯೂಸ್ ಟು ಗೋ ಆ್ಯಂಡ್ ಟೀಚ್. ಸೊ ಎಲ್ಲ ಕಡೆ ಟೀನೇಜರ್ಸು ನಿಮ್ಮ ವಯಸ್ಸಿನವರು ಹೀಗೆ ಇರ್ತಾರೆ, ಕುತೂಹಲ ಇರುತ್ತೆ, ಮತ್ತು ಅವ್ರಿಗೆ ಯಾರೂ ಹೆಚ್ಚು ಅಡ್ವೈಸ್ ಕೊಡಬಾರ್ದು. ಎಲ್ರಿಗೂ ಹಾಗೆ ಅನಿಸುತ್ತೆ. ನಾವು ನಿಮ್ಮ ವಯಸ್ಸಿನಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಅಡ್ವೈಸ್ ಕೊಟ್ಟಾಗ ಇಷ್ಟ ಆಗ್ತಿರ್ಲಿಲ್ಲ, ಆದರೆ ಬೇಕು. ಆಮೇಲೆ ನಮಗನ್ಸತ್ತೆ, ಹೌದು, ಆ ಎಲ್ಲರ ಒಂದು ಚಾಲೆಂಜ್ ಇತ್ತಲ್ಲ, ನಿನ್ನ ಕೈಲಿ ಆಗಲ್ಲ ಬಿಡು ಅಂದಾಗ ನಾವು ಪ್ರೂವ್ ಮಾಡಿ ತೋರಿಸ್ತೀವಲ್ಲ, ಅದಕ್ಕಾದರೂ ನಮಗೆ ಎಲ್ಲರ ಒಂದು ಇನ್ಪುಟ್ಸ್ ಬೇಕು, ಅಡ್ವೈಸಸ್ ಬೇಕು, ಸಜೆಷನ್ಸ್ ತಗೊಳ್ತಾ ಹೋಗಬೇಕು. ಹಾಗೆ ಎಕ್ಸಾಮ್ಸ್ ಬರಿತೀವಿ, ಮಾರ್ಕ್ಸು ಬರುತ್ತೆ, ಅದೊಂದೇ ಮುಖ್ಯ ಅಲ್ಲ, ತುಂಬ ಇದೆ ಜೀವನದಲ್ಲಿ ಮಾಡೋದಕ್ಕೆ. ಅದಕ್ಕೆ ನಮಗೆ ವಿವೇಕಾನಂದರಿಂದ ಹಿಡಿದು ಅವ್ರು ಹೇಳ್ತಾರೆ, ಅವರು ಟಾಪರ್ ಇದ್ದರು ಯೂನಿವರ್ಸಿಟಿಲಿ, ಆದರೆ ಅದರ ಜೊತೆಗೆ ಜೀವನ ನನಗೆ ತುಂಬ ಪಾಠ ಕಲಿಸ್ತು ಅಂತಾರೆ. ಅವ್ರು ಇಡೀ ಭಾರತ ದೇಶ ಉದ್ದಗಲಕ್ಕೂ ಓಡಾಡಿದಾಗ ಹಿ ಲರ್ನ್ಟ್ ಅ ಲಾಟ್ ಅಬ್ಸರ್ವಿಂಗ್ ಪೀಪಲ್. ಅವರು ಸಾಹುಕಾರರು, ರಿಚ್ ಇರ್ಬೋದು, ಪುವರ್ ಇರ್ಬೋದು, ಯಾರೇ ಇರಲಿ, ತುಂಬ ಅವರಿಂದ ಕಲಿತೆ ಅಂತ ಹೇಳ್ತಾರೆ. ಇನ್ನು ಒಂದಿದೆ, ನಾನು ಚೆನ್ನಾಗಿ ಬರಿಬಹುದಿತ್ತು ಅಂತ ಆಮೇಲೆ ಅನ್ಸಕ್ ಬದಲು ಇವಾಗ ನಮಗೊಂದು ಅವಕಾಶ ಇದೆ. ಸೊ ಮನಸ್ಸು ಮಾಡಿಬಿಡಿ, ಇವತ್ತೊಂದು ದಿನ ಚೆನ್ನಾಗಿ ನೀವು ರಿಲ್ಯಾಕ್ಸ್ ಆಗಿ, ಆದರೆ ನಾಳೆಯಿಂದ ನಿಮಗೆ ನೀವೇ ಮಾಸ್ಟರು. ಸೊ ನಾನು ಇನ್ನೂ ಹೆಚ್ಚು ಪ್ರಯತ್ನ ಹಾಕಬೇಕಿತ್ತು ಅಂತ ನಿಮಗೆ ಅಟ್ಲೀಸ್ಟ್ ಅನ್ನಿಸ್ಬಾರ್ದು. ಪೇರೆಂಟ್ಸ್ಗೆ ಅನಿಸುತ್ತೆ, ಟೀಚರ್ಸ್ಗೂ ಅನಿಸುತ್ತೆ, ನಮ್ಮ ರಿಲೇಟಿವ್ಸ್ಗೂ ಅನಿಸುತ್ತೆ. ಅಟ್ಲೀಸ್ಟ್ ನಮಗೆ ಅನ್ನಿಸ್ಬಾರ್ದು, ಐ ಶುಡ್ ಹ್ಯಾವ್ ಪುಟ್ ಮೋರ್ ಎಫರ್ಟ್ ಅಂತ ಖಂಡಿತ ನನಗೆ ಅಟ್ಲೀಸ್ಟ್ ಅನ್ನಿಸ್ಬಾರ್ದು ಅಲ್ವಾ? ಆ ರೀತಿಯಾದಂತಹ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದಾ? ನಾಳೆಯಿಂದ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮತ್ತೆ ಕೂತ್ಕೊಂಡಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಮಾಡಬೇಕು. ನೋಡಿ, ಈಗ ನೀವು ಸಿನಿಮಾ ನೋಡೋಕೆ ಹೋಗ್ತೀರಿ, ಸಿನಿಮಾ ನೋಡುವಾಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಮೊನ್ನೆ ಅಷ್ಟೇ ಕ್ರಿಕೆಟ್ ಮ್ಯಾಚ್ ಆಯಿತು, ವಿ ರಿಯಲಿ ವಾಂಟೆಡ್ ಇಂಡಿಯಾ ಟು ವಿನ್. ನಿಮಗೆಲ್ಲ ನೋಡೋಕೆ ಚಾನ್ಸ್ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಎಕ್ಸಾಮ್ ಪ್ರೆಷರಿಂದ. ಆ ಟೈಮಲ್ಲಿ ನಾವು ಕ್ರಿಕೆಟ್ ಮ್ಯಾಚ್ ನೋಡುವಾಗ ನಾವು ಯಾರಾದರೂ ಕೆಮಿಸ್ಟ್ರಿ ಫಾರ್ಮುಲಾ ಬಗ್ಗೆ ಜ್ಞಾಪಿಸ್ಕೋತೀವ? ಎಸ್ ಆರ್ ನೋ? ನೋ ರೈಟ್? ಖುಷಿಯಾಗಿ ಸಿನಿಮಾ ನೋಡ್ತೀವಿ. ಅದೇ ರೀತಿ ಪರೀಕ್ಷೆ ಬರೆಯೋವಾಗಲೂ 100% ಆ ಸಬ್ಜೆಕ್ಟ್, ಅಲ್ಲಿ ಬರುವ ವಿಷಯಗಳ ಬಗ್ಗೆ ಅಷ್ಟೇ ನಮ್ಮ ಗಮನ ಇರಬೇಕು, ಬೇರೆ ಏನು ನೆನಪಿಗೆ ಬರಬಾರ್ದು. ದಿಸ್ ಈಸ್ ಕಾಲ್ಡ್ ಆಸ್ ಗಿವಿಂಗ್ ಯೋರ್ 100%. 10% ನಮ್ಮ ಮನಸ್ಸು ಪೂರ್ತಿ ಕೊಟ್ಟಾಗ ನಾವು ಅರ್ಧ ಗಂಟೆ ಓದಿದ್ರೂ ಸಾಕು, ಅದು ನಮ್ಮ ನೆನಪಿಗೆ ಉಳಿಯುತ್ತೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಕಂಟಿನ್ಯೂಸ್ ಆಗಿ ಓದೋದು ಮುಖ್ಯ ಅಲ್ಲ, 20 ನಿಮಿಷ ಓದಿದ್ರೂ ಸಾಕು. ಆದರೆ 100% 20 ನಿಮಿಷ ನಮ್ಮ ಮನಸ್ಸು ಅದೇ ಸಬ್ಜೆಕ್ಟ್ ಜೊತೆಗಿರಬೇಕು. ನಂತರ ಒಂದು 10 ನಿಮಿಷ ಅದರ ಹೈಲೈಟ್ಸ್ ಒಂದು ಕಡೆ ಬರ್ಕೊಳ್ಳೋದು. ಕ್ರಿಕೆಟ್ ಮ್ಯಾಚ್, ಕಬಡ್ಡಿ ಮ್ಯಾಚ್ ಒಂದು ದಿನ ಪೂರ್ತಿ ನಡೆಯುತ್ತೆ. ಆವತ್ತಿನ ಮ್ಯಾಚ್ ನಾವು ಮಿಸ್ ಮಾಡಿದ್ರೆ ಮತ್ತೆ ಮಾರನೇ ದಿನ ನೋಡ್ತೀವಿ, ಏನು ನೋಡ್ತೀವಿ? ಹೈಲೈಟ್ಸ್. ಸೊ ಆ ರೀತಿ ಏನು ಟಾಪಿಕ್, ಏನು ಸಬ್ಜೆಕ್ಟ್ ಓದಿರ್ತೀವಲ್ಲ, ಅದರ ಹೈಲೈಟ್ಸ್ ಮಾತ್ರ ನಾವು ಒಂದು ಕಡೆ ಬರ್ಕೊಂಡ್ರೆ ಅಷ್ಟೇ ಓದೋದಕ್ಕೆ ನಮಗೆ, ಅಥವಾ ಅಷ್ಟೇ ರಿವೈಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಮಯ ಇರುತ್ತೆ. ಹಾಗಾಗಿ ಅದನ್ನು ನಾವು ಮಾಡ್ತಾ ಹೋಗೋಣ. ಅಪ್ಪ ಅಮ್ಮ ಏನೇ ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ದಿನ ಅವ್ರು ಏನು ಹೇಳದೇ ಇರೋ ರೀತಿಯಲ್ಲಿ ನಮ್ಮ ದಿನಚರಿ ಇರಬೇಕು. ಅವ್ರಿಗೆ ಅನ್ನಿಸ್ಬೇಕು, ಚೆನ್ನಾಗಿ ಓದ್ತಾ ಇದ್ದಾಳೆ ನನ್ನ ಮಗಳು, ಚೆನ್ನಾಗಿ ಓದ್ತಾ ಇದ್ದಾನೆ ನಮ್ಮ ಹುಡುಗ ಅಂತ ಅವರಿಗೆ ಅನ್ನಿಸ್ಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಡೋಂಟ್ ಟ್ರೈ ಟು ಪ್ಲೀಸ್ ಎನಿಬಡಿ, ನಿಮಗೆ ನೀವು ಆನ್ಸರಬಲ್ ಅಂತ ಹೇಳ್ತಾ ಇದಿಷ್ಟು
ನಾನು ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಮತ್ತು ಪೇರೆಂಟ್ಸ್ಗೆ ಅನ್ನಿಸ್ಬೋದು ನಮಗೇನು ಅಂತ ಹೇಳಿ. ಸೊ ಯಾವಾಗಲೂ ಇರುತ್ತೆ, ನಾವು ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ನಮಗೆ ಹೇಳ್ತಾ ಇದ್ರು, ಏನು ಕಾಲ ಬಂತಪ್ಪ, ನಮ್ಮದೇ ಕಾಲ ಚೆನ್ನಾಗಿತ್ತು ಅಂತ, ಹೌದಾ? ಮತ್ತು ನೀವು ಯಾರು ನಮ್ಮ ಮಾತು ಕೇಳೋದೇ ಇಲ್ಲ ಅಂತ ನಮ್ಮ ಪೇರೆಂಟ್ಸು ನಮಗೆ ಹೇಳಿದ್ದಾರೆ. ನಾವು ಇವಾಗ ನಮ್ಮ ಮಕ್ಕಳಿಗೂ ಅದನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಎರಡು ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿರೋ ಅಂಥದ್ದು ಏನಪ್ಪ ಅಂದರೆ, ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ, ಅದು ನಮಗೂ ಮಾಡಿದ್ದಾರೆ ನಮ್ಮ ಪೋಷಕರು, ಹೋಲಿಕೆ ಮಾಡಬೇಡಿ. ಯಾಕಂದರೆ ಅದರಲ್ಲಿ ಒಂದು ತುಂಬ ಸ್ಮಾರ್ಟ್ ಆನ್ಸರ್ ಇದೆ. ನಾವೇನಾದರೂ ನಮ್ಮ ಮಗುವನ್ನು ನಮ್ಮ ನೆರೆಹೊರೆಯ ಅಥವಾ ನಮ್ಮ ನೆಂಟರ, ಇಷ್ಟರ, ಫ್ರೆಂಡ್ಸ್ ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಅವರು ನಮ್ಮನ್ನು ಹೋಲಿಕೆ ಮಾಡ್ತಾರೋ ಇಲ್ವೋ? ಅವರು ನಮ್ಮನ್ನು ಕೇಳೋದಕ್ಕೆ ಎಷ್ಟು ಸಮಯ ಬೇಕು, ನಿಮ್ಮ ಮಾರ್ಕ್ಸ್ ಎಷ್ಟಿತ್ತು, ನಿಮ್ಮ ಹೋಲಿಕೆ ಮಾಡ್ತೀವಿ ಅಂತ. ಹಾಗಾಗಿ ಹೋಲಿಕೆ ನಮ್ಮ ಮಕ್ಕಳ ಹಿಂದಿನ ರಿಸಲ್ಟಿಗೆ ನಾವು ಹೋಲಿಕೆ ಮಾಡ್ಕೊಳ್ಳೋಣ, ಆದರೆ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ಳೋದು ಬೇಡ. ಮತ್ತು ಎನ್ಕರೇಜ್ ಮಾಡೋಣ, ಖಂಡಿತ ಸಾಧ್ಯ. ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ. ನಮ್ಮ ಬೆಂಗಳೂರಿನಲ್ಲಿ ಎಲ್ಲರೂ ಊರಲ್ಲೇ ಇದ್ದು ಬೇಜಾರಾಗಿ ನಾವೆಲ್ಲ ಒಂದಷ್ಟು ಜನ ಮಕ್ಕಳನ್ನು ಕರ್ಕೊಂಡು ರಜಾ ಬಂದಾಗ ಪಿಕ್ನಿಕ್ ಅಂತ ಹೋಗಿದ್ವಿ. ಒಂದು ಮಾವಿನ ತೋಟಕ್ಕೆ ಹೋದ್ವಿ. ಹಾಗೆ ಓಡಾಡ್ತಾ ಇರುವಾಗ ಇಬ್ಬರು ಮಕ್ಕಳು ಪಟ್ಟಂತ ಮರ ಹತ್ಬಿಟ್ರು. ನನ್ನ ಜೊತೆನೇ ಮಾತಾಡ್ತಾ ಇದ್ದಂತಹ ಇಬ್ಬರು ನನ್ನ ಸ್ನೇಹಿತರು ನೋಡಿದ್ರು. ಅದರಲ್ಲಿ ಒಬ್ರಿಗೆ ಗಾಬರಿ ಆಗೋಯ್ತು. ಅಯ್ಯೋ, ನಿನ್ಗೆ ಯಾವತ್ತು ಮರ ಹತ್ತಕ್ಕೆ ಬರಲ್ಲ, ನೀನು ಯಾಕೆ ಮರ ಹತ್ತದೆ ಅಂತ ಹೇಳಿ ಬಿದ್ದುಬಿಡ್ತೀಯಾ ನೋಡು ಅಂತ ಕೂಕ್ಕೊಂಡ್ರು. ಆ ಮಗು ತಕ್ಷಣ ತಿರುಗಿ ನೋಡಿ ಗಾಬರಿಯಾಗಿ ಏನಾಯಿತು, ಬಿದ್ದೇ ಬಿಡ್ತು. ಅದೇ ಇನ್ನೊಂದು ತಾಯಿ ಏನು ಮಾಡಿದ್ಲು, ಹೆಂಗಿದ್ರು ಮರ ಹತ್ತಾಗೋಗಿದೆ, ಆ ಮಗುಗೂ ಬರಲ್ಲ ಮರ ಹತ್ತೋದು. ಆದರೆ ಅವ್ರೇನು ಮಾಡಿದ್ರು ಅಂದರೆ, ಸರಿ ಹೆಂಗಿದ್ರು ಹತ್ಬಿಟ್ಟಿದೆಯಲ್ಲ, ಹುಷಾರಾಗಿ ಹಿಡ್ಕೊ, ನಿಧಾನಕ್ಕೆ ಇಳಿ, ಆಗುತ್ತೆ ನಿನ್ನ ಕೈಲಿ ಅಂತ ಹೇಳಿದ್ರು. ಖುಷಿ ಆಗೋಯ್ತು. ಆರಾಮಾಗಿ ಆ ಮಗು, ಸ್ವಲ್ಪ ಕಷ್ಟ ಆಯಿತು, ಕೈಯೆಲ್ಲ ತರ್ಚ್ಕೊಳ್ತು, ಅಂದರೂ ಹೆದರದೆ, ಧೈರ್ಯ ಬಿಡದೆ ನಿಧಾನಕ್ಕೆ ಕೆಳಗಿಳ್ಕೊಂಡು ಬಂತು. ಈಗ ಹೇಳಿ, ಇಬ್ಬರಲ್ಲಿ ಯಾರ ಮನಸ್ಥಿತಿ ಗಟ್ಟಿ ಇತ್ತು? ತಾಯಿದು ಅಲ್ವಾ? ಇಬ್ಬರು ಮಕ್ಕಳಿಗೂ ಈಕ್ವಲ್ ಕಾನ್ಫಿಡೆನ್ಸ್ ಇತ್ತು. ಆ ಇದ್ದ ಕಾನ್ಫಿಡೆನ್ಸ್ನ ಒಂದು ತಾಯಿ ತೆಗೆದುಬಿಟ್ರು, ನಿನ್ನ ಕೈಲಿ ಆಗಲ್ಲ ಅಂತ ಮೊದಲೇ ಹೇಳಿಬಿಟ್ರು. ಅದೇ ಇನ್ನೊಬ್ಬ ತಾಯಿ ನಿನಗೆ ಸಾಧ್ಯ ಇದೆ ಅಂತ ಹೇಳಿದ್ರು. ಹಾಗಾಗಿ ಆದಷ್ಟು ನಾವು ಕೂಡ ಪಾಸಿಟಿವ್, ಧನಾತ್ಮಕವಾದ ಒಂದು ಮಾತುಗಳನ್ನು ನಮ್ಮ ಮಕ್ಕಳಿಗೆ ಹೇಳೋಣ. ಇನ್ನು ಅವ್ರಿಗೋಸ್ಕರ ಸ್ವಲ್ಪ ಸಮಯ ಕೊಡಿ. ನೀನು ಓದ್ಕೋ ಅಂತ ಹೇಳ್ಬಿಟ್ಟು ನಾವು ಇದನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ಬಾರ್ದು. ನಾವು ಕೂಡ ಅವ್ರ ಜೊತೆ ಫೋನ್ ಇಟ್ಟುಕೊಳ್ಳದೆ ಅವ್ರ ಜೊತೆ ಕೂತ್ಕೊಳ್ತೀವಲ್ಲ, ನಮ್ಮ ಮನಸ್ಸಿನ ಥಾಟ್ ನಾವೇನು ಕೊಡ್ತೀವಲ್ಲ, ಅದು ಕೂಡ ತುಂಬ ಶಕ್ತಿ ಕೊಡುತ್ತೆ ನಮ್ಮ ಮಕ್ಕಳಿಗೆ. ಸೊ ಅವರಿಗೋಸ್ಕರ ನಿಮಗೂ ಇವಾಗ 12 ದಿವಸ ಇರುವಂಥದ್ದು, ದಿನದಲ್ಲಿ 8 ಗಂಟೆ ಅಷ್ಟೇ ನೀವು ಕೊಡಬೇಕು ನಿಮ್ಮ ಮಕ್ಕಳಿಗಾಗಿ. ಸೊ 12 × 8 ಅಥವಾ 6 ಮಾಡಿಕೊಂಡ್ರೆ 72 ಗಂಟೆ, 96 ಗಂಟೆ, 100 ಒಳಗಡೆನೆ. ನೀವು 100ಕ್ಕಿಂತ ಹೆಚ್ಚು ಕೂಡ ಕೊಡುವ ಅವಶ್ಯಕತೆ ಇಲ್ಲ. ಇಷ್ಟು ಸಮಯ ನಮ್ಮ ಮಕ್ಕಳಿಗಾಗಿ ನಾವು ಕೊಡುವ ಕೆಲಸ ಮಾಡೋಣ. ಹಾಗೆ ಅವರಿಗೆ ಓದೋದಕ್ಕೆ ಅನುಕೂಲ ಮಾಡೋಂಗೆ ಮಾಡಬೇಕು. ನಿನಗೇನು ಓದ್ಕೋ ಪರವಾಗಿಲ್ಲ ಅಂತ ಹೇಳಿ ಮನೆಯಲ್ಲಿ ಬೇರೆ ಶಬ್ದ ಬರುವಂಥದ್ದು, ನಾವು ಇನ್ನೊಬ್ಬರ ಜೊತೆ ಜೋರಾಗಿ ಫೋನಲ್ಲಿ ಮಾತಾಡೋ ಅಂಥದ್ದು, ಈ ಥರದ್ದೆಲ್ಲ ಮಾಡದೆ ಅವ್ರಿಗೋಸ್ಕರ ಸಮಯ ಕೊಟ್ಟು ಅವರಿಗೆ ಹೊಂದಿಗೆ ಆಗುವಂತಹ ಸೂಕ್ತವಾದ ಒಂದು ಒಳ್ಳೆಯ ವಾತಾವರಣ ನಾವು ಕೊಡಬೇಕು. ಹಾಗೆ ಮೌಲ್ಯಗಳು ಬಹಳ ಮುಖ್ಯ. ನಮಗೆ ಮಾರ್ಕ್ಸ್ ಬರ್ಬೋದು, ಎಲ್ಲ ಮಾರ್ಕ್ಸ್ ಬರ್ಬೋದು, ಆದರೆ ಬೇಸಿಕ್ಕು ನಮ್ಮ ಮನೆಗೆ ಬಂದವರಿಗೆ ಗೌರವ ತೋರಿಸ್ಬೇಕು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಎಲ್ಲ ಟೀಚರ್ಸ್ಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ತಂದೆ ತಾಯಿಗೆ, ಮನೆಗೆ ಬರುವ ಅತಿಥಿ ದೇವೋಭವ, ಈ ಬೇಸಿಕ್ಸ್ ಮನೆಯಲ್ಲಿ ಅಪ್ಪ ಅಮ್ಮ ಆದ ನಾವೇ ಕಲಿಸ್ಬೇಕು. ಈ ಬೇಸಿಕ್ಸ್ ಮೌಲ್ಯಗಳು ಅಂತ ಹೇಳ್ತೀವಿ, ವ್ಯಾಲ್ಯೂಸ್, ಇದು ಅವ್ರ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕಲಿ ಸಹಜವಾಗಿ ಅವರು ತಮ್ಮ ಓದಿಗೂ ಗಮನ ಕೊಡ್ತಾರೆ. ಈ ಒಂದು ಮೌಲ್ಯ ಇದೆಯಲ್ಲ, ಎಲ್ಲವನ್ನೂ ಗೌರವದಿಂದ ಅದಕ್ಕೊಂದು ಮರ್ಯಾದೆ ಕೊಡುವ ರೀತಿಯಿಂದ ನೋಡೋದಕ್ಕೆ ಆರಂಭ ಮಾಡ್ತಾರೆ. ಇನ್ನು ಅವ್ರು ಎಷ್ಟು ಪ್ರಯತ್ನ ಹಾಕ್ತಾರೋ ಅಷ್ಟೇ ನಮಗೆ ರಿಸಲ್ಟ್ ಬರುವಂಥದ್ದು. ಆಮೇಲೆ ರಿಸಲ್ಟ್ ಬಂದ ಮೇಲೆ ದಯವಿಟ್ಟು ಮಕ್ಕಳಿಗೆ ಫೋರ್ಸ್ ಮಾಡಿ ಬೈಯಕ್ಕೆ ಹೋಗಬೇಡಿ. ಫ್ಲ್ಯಾಶ್ ಬ್ಯಾಕ್, ವಾಪಸ್ ಹೋಗೋಕ್ಕಾಗೋದೇ ಇಲ್ಲ. ಈಗ ನಮಗೆ ಸಮಯ ಇದೆ, ನಾಳೆಯಿಂದ ಪ್ಲ್ಯಾನ್ ಮಾಡ್ಕೊಳ್ಬೋದು. ಇನ್ನು 20 ದಿನ ಆದಮೇಲೆ ಮತ್ತೆ ವಾಪಸ್ ನಾವು ಸಿನಿಮಾಲ್ ತೋರಿಸ್ದಂಗೆ ಫ್ಲ್ಯಾಶ್ ಬ್ಯಾಕ್ ಬರೋಕ್ಕಾಗಲ್ಲ. ಆದರೆ ಈಗ ಸಮಯ ಏನಿದೆ ಅಷ್ಟು ಮಾಡೋಣ. ಮತ್ತು ಪರೀಕ್ಷೆಯಿಂದ ವಾಪಸ್ ಮನೆಗೆ ಬರ್ತಾರಲ್ಲ, ಸಾಮಾನ್ಯವಾಗಿ ಎಲ್ಲ ಅಪ್ಪ ಅಮ್ಮ ಮಾಡೋ ಕೆಲಸ ಏನು ಮಾಡ್ತೀವಿ, ಪರೀಕ್ಷೆ ಹೆಂಗಾಯಿತು ಅಂತ ಕೇಳ್ತೀವಿ, ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳ್ತೀವಿ. ಆಗ ಅವ್ರಿಗೂ ದುಃಖ ಆಗುತ್ತೆ. ಯಾರಿಗೂ ಎಲ್ಲ ಮಾರ್ಕ್ಸ್ ಬರಲ್ಲ, ಅಲ್ಲೇ ಅವ್ರನ್ನ ಮತ್ತೆ ನಾವು ಸ್ವಲ್ಪ ಕುಗ್ಗಿಸ್ಬಿಡ್ತೀವಿ. ಅದು ಮಾಡಬೇಡಿ. ಸುಮ್ಮನೆ ಹೇಗಾಯಿತು ಅಂತ ಕೇಳಿ, ಮತ್ತು ನೆಕ್ಸ್ಟ್ ಪರೀಕ್ಷೆಗೆ ಓದ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಇವಾಗ ಪರೀಕ್ಷೆ ಬಂದು ಆಗೋಗಿದೆ. ನೀವು, ನಾನು, ನಮ್ಮ ವಿದ್ಯಾರ್ಥಿಗಳು ಏನೂ ಬದಲಾಯಿಸೋಕ್ಕಾಗಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಪರೀಕ್ಷೆಗೆ ಅವರ ಮನಸ್ಸು ಶಾಂತವಾಗಿರುತ್ತೆ. ಸೊ ಬಿ ಲೈಕ್ ಅ ನೈಸ್ ಫ್ರೆಂಡ್. ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆಸ್ ಆಡಿ, ಇಲ್ಲ ಏನೋ ಒಂದು ಆಟ ಆಡಿ. ಟಿ ವಿ ನೋಡಬೇಡಿ, ಫೋನ್ ನೋಡಬೇಡಿ. ಇದೆರಡು ಬಿಟ್ಟು ಫಿಸಿಕಲ್ ಗೇಮ್ಸ್ ಏನೇ ಬೇಕಾದರೂ ಆಡಿ. ಅದು ಅವರಿಗೆ ಒಂದು ಒಳ್ಳೆಯ ಉತ್ಸಾಹ ಮತ್ತು ಚೇತೋಹಾರಿ ಆಗುತ್ತೆ. ಇನ್ನು
ಕಡೇ ಮಾತು ಬಹುಶಃ ಎಲ್ಲ ಪೇರೆಂಟ್ಸ್ ನಾವು ಮಾಡ್ತೀವಿ. ಅವರಿಗೆ ಪ್ರೀತಿ ಕೊಡಬೇಕು, ಅವ್ರ ಮೇಲೆ ನಂಬಿಕೆ ಇಡಬೇಕು, ಮತ್ತು ಅವರಿಗೆ ಹೇಳಬೇಕು ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ. ಅದೇ ಒಂದು ದೊಡ್ಡ ಪ್ರೆಷರು. ನೀವೇನು ತುಂಬ ನೈಸಾಗಿ ಹೇಳ್ತೀರಲ್ಲ ಪಾಪ, ಅದೇ ಅವರಿಗೆ ಪ್ರೆಷರು. ಖಂಡಿತ ಆ ಒಂದು ಒತ್ತಡವನ್ನು ಅವ್ರು ತಗೋತಾರೆ, ಚೆನ್ನಾಗಿ ಓದ್ತಾರೆ. ನನಗೆ ಬಹಳ ಇಷ್ಟವಾಗುವಂತಹ ಶ್ಲೋಕ ಇದೆ ಒಂದು, ನಮ್ಮ ಹಿರಿಯರು ಸುಭಾಷಿತದಲ್ಲಿ ಹೇಳ್ಕೊಟ್ಟಿರುವಂಥದ್ದು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೆ ತು ಷೋಡಶೆ ವರ್ಷೆ ಪುತ್ರೀಂ ಅಥವಾ ಪುತ್ರಂ ಮಿತ್ರವದಾಚರೇತ್ ಅಂತ. ಅಂದರೆ ಹುಟ್ಟಿದಾಗಿನಿಂದ 5 ವರ್ಷದವರೆಗೂ ಅವರನ್ನು ನಾವು ಒಂದು ರಾಜಕುಮಾರ, ಪ್ರಿನ್ಸೆಸ್, ದೇವ್ರ ಥರ ನೋಡ್ಕೊಳ್ಬೇಕಂತೆ. ಅಲ್ಲಿಂದ 10 ವರ್ಷ ಅಂದರೆ 5 ವರ್ಷದಿಂದ 15 ವರ್ಷದ ತನಕ ಅವರನ್ನು ತಾಡಯೇತ್ ಅಂದರೆ ಡಿಸಿಪ್ಲಿನ್ನಾಗಿ ಬೆಳೆಸಬೇಕು. ಒಂದು ರೋಸ್ ಹೂವಿನ ಗಿಡ ಎಷ್ಟು ಜನ ಬೆಳೆಸಿದ್ದೀವಿ ಇಲ್ಲಿ? ಮನೇಲಿದೆಯಾ? ಎಷ್ಟು ಜನರ ಮನೇಲಿದೆ ರೋಸಾ ಹೂವಿನ ಗಿಡ? ಅದು ಸುಮ್ಮನೆ ಬೆಳೆಯತ್ತಾ? ಅದ್ರ ಜೊತೆ ಏನು ಬರುತ್ತೆ? ಹೆಚ್ಚು ಮುಳ್ಳುಗಳು ಬರುತ್ತೆ. ನೀವು ಚೆನ್ನಾಗಿ ಅದಕ್ಕೆ ಗೊಬ್ಬರ, ಬಿಸಿಲು ಮತ್ತು ಟೈಮ್ಗೂ ಕಟ್ ಮಾಡಬೇಕು. ಅಯ್ಯೋ ಗಿಡಕ್ಕೆ ನೋವಾಗುತ್ತೆ ಅಂತ ಕಟ್ ಮಾಡದೇ ಇದ್ದರೆ ಹೂಗಳಿಗಿಂತ ಹೆಚ್ಚು ಮುಳ್ಳು ಬಂದ್ಬಿಡುತ್ತೆ. ನೀವು ಚೆನ್ನಾಗಿ ಅದನ್ನು ಟ್ರಿಮ್ ಮಾಡಿ ಬೆಳೆಸಿದಾಗ ಮುಳ್ಳುಗಳಿಗಿಂತ ಹೆಚ್ಚು ಹೂ ಬರುತ್ತೆ. ಅದೇ ರೀತಿ ನಮ್ಮ ಮಕ್ಕಳು ಸಹ ಆ ಏಜಲ್ಲಿ ಏನು ಡಿಸಿಪ್ಲಿನ್ ಕೊಡಬೇಕೋ ನಾವು ಕೊಡಲೇಬೇಕು. ನಮಗೂ ಬೇಜಾರು ಅನ್ನಿಸ್ಬೋದು, ಮತ್ತು ಫ್ರೆಂಡ್ಸ್ ಆಗಿ ಇರ್ಬೋದು ಖಂಡಿತ. ಸೊ ಎರಡೂ ರೋಲ್ ನಾವು ತಂದೆ ತಾಯಿಯಾಗಿ ಮಕ್ಕಳ ಜೊತೆ ಮಾಡಬೇಕು. ಇದನ್ನು ಮಾಡೋಣ ಅಂತ ಹೇಳ್ತಾ, ಮತ್ತು ನಮ್ಮ ಮಕ್ಕಳು ನಮಗಿಂತ ಬುದ್ಧಿವಂತರು. ಈ ಪ್ರಯೋಗ ನಾನೇ ಸ್ವತಃ ಮಾಡಿದ್ದೀನಿ ಮನೆಯಲ್ಲಿ. ಎಷ್ಟೊಂದು ಡಿಸಿಷನ್ಸ್, ನಿರ್ಣಯ ತಗೊಳ್ಳುವಾಗ ಮಕ್ಕಳನ್ನು ಸೇರಿಸಿಕೊಳ್ಳಿ. ಹೀಗೆ ಮಾಡಬೇಕಾ, ಹಾಗೆ ಮಾಡಬೇಕಾ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಈಗಲೂ ಸಹ ನನಗೆ ಮೊದಲಿಂದ ಶಾಪಿಂಗ್, ಅಂಗಡಿಗೆ ಹೋಗೋದು ಅಂದರೆ ಆಗಲ್ಲ. ನಾನು ತರಕಾರಿ, ಅಕ್ಕಿ, ಬೇಳೆ ಏನೂ ತರಲ್ಲ ಅಂಗಡಿಗೆ ಹೋಗಿ. ನನಗೆ ಯಾವುದ್ರ ರೇಟು ಗೊತ್ತಿಲ್ಲ. ಎಲ್ಲ ತರೋದು ಯಾರು ಅಂದರೆ ನಮ್ಮ ಯಜಮಾನರು ಮತ್ತು ನನ್ನ ಮಗ. ಮತ್ತು ನಮ್ಮ ಮನೆಗೆ ಏನೇ ಸಾಮಾನು ಬೇಕು ಅಂತ ನಮ್ಮದೊಂದು ಫ್ಯಾಮಿಲಿ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್, ಅದರಲ್ಲಿ ಹಾಕ್ಬಿಡ್ತೀನಿ. ಬೇಕಾ ಬೇಡವಾ ಅಂತ ಈಗಲೂ ಸಹ ನಿರ್ಣಯ ಮಾಡೋದು ಅಥವಾ ನಿರ್ಧಾರ ತಗೊಳ್ಳೋದು ನಮ್ಮ ಮಗನೇ. ಅಂದರೆ ಅವರಿಗೆ ಆ ಜವಾಬ್ದಾರಿ ಕೊಟ್ಟಾಗ ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ. ಎಲ್ಲ ಕಡೆ ಕಂಪೇರ್ ಮಾಡ್ತಾನೆ, ಎಲ್ಲಿ ರೇಟ್ ಚೆನ್ನಾಗಿದೆ, ಎಲ್ಲಿ ಅದಕ್ಕೆ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲವೂ ನೋಡುವಂಥದ್ದು. ಸೊ ಇಷ್ಟು ಒಂದು ಸ್ಪೇಸ್ ನಮ್ಮ ಮಕ್ಕಳಿಗೆ ಕೊಡಬೇಕು. ಹಾಗೆ 10th ಆದ ತಕ್ಷಣ ಅವರಿಗೆ ಏನು ಇವಾಗ ವೃತ್ತಿಪರ ಆಯ್ಕೆಗಳು ಅಂತೀವಿ, ತುಂಬ ಕರಿಯರ್ ಆಪ್ಷನ್ಸ್ ಇದೆ. ಒಂದು ಸರಿ ನೋಡಿ ಯಾವುದು ನಮ್ಮ ಮಗುವಿಗೆ ಸೂಕ್ತ, ನಮ್ಮ ಜೊತೆನೇ ನಮ್ಮ ಮಗು ಇರಬೇಕಾ, ಹೊರಗೆ ಹೋಗಬೇಕಾ, ಅದಕ್ಕೆ ಇಷ್ಟ ಇದೆಯಾ, ಎಲ್ಲವೂ ನೀವಿಬ್ಬರು ಚರ್ಚೆ ಮಾಡಿ 10ನೇ ತರಗತಿಯ ನಂತರ ಯಾವ ಕೋರ್ಸ್ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ಬೋದು. ಇವಾಗಂತೂ NEP ಬಂದಿರೋದ್ರಿಂದ ನಿಮಗೆ ತುಂಬ ಅವಕಾಶಗಳಿದ್ದಾವೆ. ಓದ್ತಾ ನೀವು ಹಲವಾರು ಸ್ಕಿಲ್ ಬೇಸ್ಡ್ ಕೋರ್ಸಸ್, ನಂತರ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ. ನಮ್ಮ ಸಂಸ್ಥೆಯಲ್ಲಿ ನಾವು ಅದಕ್ಕೆ ಬೇಕಾದಂತಹ ಹಲವಾರು ಲಿಸ್ಟ್ ಇಟ್ಕೊಂಡಿದ್ದೀವಿ, ಯಾವ ಕಾಲೇಜಲ್ಲಿ ಯಾವ ಕೋರ್ಸಸ್ ಚೆನ್ನಾಗಿದೆ ಅಂತ. ಖಂಡಿತ ನೀವು ನನಗೆ ಫೋನ್ ಮಾಡಬಹುದು, ನಾನು ನಿಮಗೆ ಸಮಯ ಕೊಡ್ತೀನಿ. ಯಾವ ಕೋರ್ಸ್ ಮಾಡಬಹುದು, ಮತ್ತು ಬರೀ ಎಲ್ಲರೂ ಮಾಡ್ತಿರುವಂತಹ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಷ್ಟೇ ಅಲ್ಲ, ಇನ್ನು ಮುಂದೆ ಬರ್ತಾ ನಮಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೇ ಇದ್ದರೂ ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕು. ಭಾವನೆ, ಮೌಲ್ಯಗಳಿಗೆ ಖಂಡಿತ ಬೆಲೆ ಇದೆ, ಅದು ಯಾವತ್ತೂ ಬದಲಾಗೋದಿಲ್ಲ. ಆ ಕ್ಷೇತ್ರದಲ್ಲಿ ಭಾಷೆಯ ಒಂದು ಪ್ರಭಾವ, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಲ್ಲವೂ ಚೆನ್ನಾಗಿ ಕಲಿಯುವ ಅವಕಾಶ ನಮ್ಮೆಲ್ಲರಿಗೂ ಇದೆ. ಅದರ ಕಡೆನೂ ನಾವು ಗಮನ ಕೊಡ್ಬೋದು. ಹಾಗಾಗಿ ವೃತ್ತಿಪರ ಆಯ್ಕೆಗಳು ತುಂಬ ಇದೆ. ಸೊ ಈಗಲೇ ಎಲ್ಲ ಪ್ರೆಷರ್ ತೊಗೊಂಡು ಇಷ್ಟೇ ಮಾರ್ಕ್ಸ್ ಬರಬೇಕು ಅಂತ ಅಂದ್ಕೋಬೇಡಿ. ಮಾರ್ಕ್ಸ್ಗಿಂತ ಆ ಒಂದು ಮ್ಯಾನರಿಸಮ್, ಮೌಲ್ಯಗಳು, ವ್ಯಾಲ್ಯೂಸ್ ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಆಗುತ್ತೆ. ಅದನ್ನು ತಗೊಂಡಾಗ ಸಹಜವಾಗಿ ಮಾರ್ಕ್ಸ್ ನಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಐ ಥಿಂಕ್ ಪೋಷಕರು ಮತ್ತು ನಮ್ಮ ಸಂಸ್ಥೆಯಲ್ಲಿರುವಂತಹ ಶಿಕ್ಷಕರು, ಮುಖ್ಯಸ್ಥರು ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಬಟ್ ಸಮಯ ಎಷ್ಟಿದೆ ಗೊತ್ತಿಲ್ಲ. 1-2 ಪ್ರಶ್ನೆ ಇದ್ದರೆ ನನಗೆ ಉತ್ತರ ಕೊಡೋಕ್ಕೆ ಆದರೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ.